ನಾನಿವತ್ತು ಸಿಂಪಲ್ಲಾಗಿ ಒಂದು ಲೋಟಸ್ ಇಯರಿಂಗ್ಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು 2 ಹಾಫ್ ಮೂನ್ ಶೇಪ್ದು ಸ್ಟೋನ್ಸ್ನ ಮೆರೆಸ್ತಿದ್ದೀನಿ. ಸೊ ಅದಾಗಿದ್ದಾದಮೇಲೆ ಅದ್ರ ಮೇಲೆ ನಾನು ಟೋಟ್ಲಿ 5 ಪೆಟಲ್ಸ್ ಬರೋ ಥರ 5 ಪಿಂಕ್ ಕಲರ್ ಸ್ಟೋನ್ಸ್ನ ಮೆರೆಸ್ತಿದ್ದೀನಿ. ಸೊ ನೋಡಿ, ಫಸ್ಟ್ ಹಿಂಗೊಂದು ಮಾಡಿದಾದಮೇಲೆ ನೆಕ್ಸ್ಟ್ ಆ ಕಡೆ ಈ ಕಡೆ ಒಂದು ಹಿಂಗೆ ನೋಡಿದ್ರೂ ಚೆನ್ನಾಗಿದೆ. ಆ್ಯಕ್ಚುಲಿ ದೀಪ ಥರ ಇದೆ, ಬಟ್ ಆದರೆ ಆ ಕಡೆ ಈ ಕಡೆ ಇನ್ನೊಂದು ಅದ್ರ ಮೇಲೆ ಇನ್ನು 2 ಸ್ಟೋನ್ಸ್ಗಳ್ನ ಇಡ್ತಿದ್ದೀನಿ. ಸೊ ಅವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಲೋಟಸ್ ಶೇಪ್ ಸಿಗುತ್ತೆ. ಇದು ಬಂದ್ಬಿಟ್ಟು ಅಪ್ಪರ್ ಪಾರ್ಟ್ ಆಫ್ ದ ಇಯರಿಂಗಿಗೆ. ಸೊ ಇದ್ರ ಮೇಲೆ ಇನ್ನು 2 ಸೊ ಓವರ್ಲ್ಯಾಪ್ ಅದ್ರ ಮೇಲೆ ನೋಡಿ ಮತ್ತೊಂದು ಮಾಡ್ತಿದ್ದೀನಿ. ಸೊ ಅದ್ರ ಮೇಲೆ ಚಿಕ್ಕದೊಂದು ಕುಂದನ್ ಸ್ಟೋನ್, ಮತ್ತೊಂದು ವೈಟ್ ಕಲರ್ದು ಜಾಯ್ನಿಂಗಲ್ಲಿ ವೈಟ್ ಕಲರ್ದೊಂದು ಕುಂದನ್ ಸ್ಟೋನ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇದು ಆ್ಯಕ್ಚುಲಿ ಮಾಡ್ತಿರೋದು ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತದಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ಹಿಂದ್ಗಡೆ ಒಂದು ಕಂಬಿ ಕೊಡ್ತಾಯಿದ್ದೀನಿ. ಸೊ ಕೆಳಗಡೆ ಇದಕ್ಕೆ ಜಾಯಿನ್ ಮಾಡೋಕ್ಕೆ, ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಪಾರ್ಟಿಗೆ ಒಂದು, ಸೊ ಕೆಳಗಡೆ ಪಾರ್ಟಿಗೆ ಈಗ ಸಿಲ್ಕ್ ಥ್ರೆಡಲ್ಲಿ ಸಿಲ್ಕ್ ಥ್ರೆಡನ್ನ ಸುತ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಗ್ಲೂ ಪೇಸ್ಟ್ ಮಾಡಿಬಿಟ್ಟು ಫುಲ್ ಸಿಲ್ಕ್ ಥ್ರೆಡ್ಡಿಂದ ಕವರ್ ಮಾಡ್ತಾಯಿದ್ದೀನಿ ಅದನ್ನು. ಸೊ ಅದ್ರ ಮೇಲೆ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಕೆಳಗಡೆಗೆ ಬೇಸು, ನನಗೆ ಪರ್ಲ್ದು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಕೆಳಗಡೆ ಪರ್ಲ್ದು ಕೊಟ್ಟಿದ್ದೀನಿ. ಸೊ ಪರ್ಲ್ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಮತ್ತೆ ಸೇಮ್ ಆಗಲೇ ಹೇಗೆ ಮಾಡಿದೆ ಲೋಟಸ್ಸು, ಸೊ ಅದೇ ಥರ ಇದ್ರ ಮೇಲೂ 3 ಲೋಟಸ್ ಮಾಡ್ತಾಯಿದ್ದೀನಿ. ಸೊ ಮೂನ್ ಶೇಪ್ ಇಟ್ಟು ಅದ್ರ ಮೇಲೆ ಇದು 5 ಪಿಂಕ್ ಕಲರ್ ಸ್ಟೋನ್ಸ್ ಇಡ್ತಾಯಿದ್ದೀನಿ, ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಪ್ರಿಟಿಯಾಗಿ ಬರ್ತಿದೆ. ಸೊ ಇದ್ರ ಮೇಲೆ ಸೇಮ್ ಅದೇ ಥರ ಆಗಲೇ ಹೇಗೆ ಪ್ರೊಸೀಜರ್ ಮಾಡಲು ಅದೇ ಥರ ಮಾಡ್ತಿದ್ದೀನಿ. ಸೊ ನಾನು ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಇಯರಿಂಗು. ಸೊ ಇದೇ ಥರ ನೋಡಿ, ಈಗ ಮಾಡಿದ್ನಲ್ಲ ಅದೇ ಥರ 3 ಸೈಡ್ ಮಾಡಿದೆ. 3 ಸೈಡ್ ಮಾಡಿದಾದಮೇಲೆ ಇವಾಗ ಈ ಕೆಳಗಡೆದನ್ನು ಕೆಳಗಡೆಯಿಂದ ಕಂಬಿ ಕೊಡ್ತಾಯಿದ್ದೀನಿ. ಮೇಲ್ಗಡೆ ಆಗಲಿ ಕಂಬಿ ಬಿಟ್ಟಿದ್ನಲ್ಲ ಅದನ್ನೇ ಇದಕ್ಕೆ ಜಾಯಿನ್ ಮಾಡಿದ್ದೀನಿ.